ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಿತ್ರರಿಗೆ ಯೋಗ ಜೀವನ ಪ್ರಪಂಚಕ್ಕೆ ಸ್ವಾಗತ. ಈ ದಿನ ನಾವು ಪ್ರಾಣಾಯಾಮದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಪ್ರಾಣಾಯಾಮಗಳನ್ನ ಕೆಲವೊಂದು ಹಂತಗಳಲ್ಲಿ ನಾವು ತಿಳ್ಕೊಳ್ತೀವಿ. ಈ ದಿನ ಮೊದಲನೇ ಹಂತವಾದ ಪ್ರಾಣಾಯಾಮವನ್ನ ಪರಿಚಯ ಮಾಡಿಕೊಳ್ಳೋಣ. ಅದು ಹೇಗೆ ಅನ್ನೋದನ್ನ ನಾವೊಂದ್ಸಾರಿ ಮಾಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ನಾನು ವಿವರವನ್ನ ಕೊಡ್ತೇನೆ. ನೋಡಿ, ಕೈಯನ್ನ ಈ ತರ ಎಲ್ ಶೇಪ್ ಮಾಡ್ಕೊಳ್ತೀವಿ. ಪಕ್ಕೆಲುಬಿನ ಕೆಳಗಡೆ ಈ ಪೊಸಿಷನ್ ಅಲ್ಲಿ ಇಟ್ಕೊಳ್ತೀವಿ. ಈಗ ಉಸಿರಾಟ ಶುರು ಮಾಡ್ತೀವಿ. ಈಗ ಉಸಿರಾಟವನ್ನ ಹೇಗ್ ಮಾಡಿದೆ, ಪೂರ್ತಿಯಾಗಿ ಉಸಿರು ತಗೊಳ್ತೀನಿ, ಹಾಗೆ ಹಿಡಿದಿಟ್ಕೊಳ್ತೀನಿ, ಶಬ್ದ ಮಾಡ್ತಾ ಪೂರ್ತಿಯಿಂದ ಉಸಿರನ್ನ ಹೊರಗಡೆ ಹಾಕ್ತೀವಿ, ಮತ್ತೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ. ಇದಕ್ಕೆ ನಾವು ಒಂದು ಸೈಕಲ್ ಅಂತ ಹೇಳ್ತೀವಿ. ಎಷ್ಟೊತ್ತು ತಗೊಳ್ತೀವಿ ಅಂದ್ರೆ 4 ಸೆಕೆಂಡ್ ಅಷ್ಟು ಸಮಯ ಉಸಿರನ್ನ ತಗೊಳ್ತೀವಿ, 2 ಸೆಕೆಂಡ್ ಅಷ್ಟು ಸಮಯ ಹಿಡಿದಿಟ್ಕೊಳ್ತೀವಿ, 4 ಸೆಕೆಂಡ್ ಸಮಯ ಅಷ್ಟು ಉಸಿರನ್ನ ಹೊರಗಡೆ ಹಾಕ್ತೀವಿ, ಮತ್ತೆ 2 ಸೆಕೆಂಡು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ. ಇದಕ್ಕೆ ನಾವು ಯೋಗ ಭಾಷೆಯಲ್ಲಿ ಪೂರಕ, ಕುಂಭಕ, ರೇಚಕ, ಶೂನ್ಯಕ. 4 ಸೆಕೆಂಡು, 2, 4, 2 ಈ ರೀತಿ ನಾವು ಪ್ರಾಣಾಯಾಮದ ಉಸಿರಾಟವನ್ನ ಅನುಸರಣೆ ಮಾಡ್ತೀವಿ. ಈಗ ಇದು ನಾವು ಈ ತರ ಪೊಸಿಷನ್ ಅಲ್ಲಿ ಇಟ್ಕೊಂಡ್ವಲ್ಲ, ಇದಕ್ಕೆ ನಾವು ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಎರಡನೇದು ಮಧ್ಯಮ ಪ್ರಾಣಾಯಾಮ. ಅದನ್ನ ಹೇಗ್ ಮಾಡೋದಂದ್ರೆ ಸೇಮ್ ಕೈಯನ್ನ ಈ ರೀತಿ ಇಟ್ಕೊಳ್ತೀವಿ, ಕಂಕಳಿನ ಕೆಳಗಡೆ ಹೆಬ್ಬೆರಳನ್ನ ಇಟ್ಕೊಳ್ತೀವಿ, 4 ಬೆರಳುಗಳನ್ನ ಈ ರೀತಿ ಅದೇ ಮೇಲೆ ಇಟ್ಕೊಂಡು ತೋಳುಗಳನ್ನ ಭುಜಗಳಿಗೆ ಸಮಾಂತರವಾಗಿ ಇಟ್ಕೊಂಡಿರ್ತೀವಿ. ಈ ರೀತಿ ಪೊಸಿಷನ್ ಅಲ್ಲಿ ಇಟ್ಕೊಂಡು ಉಸಿರಾಟವನ್ನ ಮಾಡ್ತೀವಿ. ಈಗ ನಾನೊಂದು ಸೈಕಲ್ ಮಾಡಿದೆ. ಉಸಿರಾಟದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಕನಿಷ್ಠ ಪ್ರಾಣಾಯಾಮಕ್ಕೂ ಅದೇ ರೇಷಿಯೋ ಇರುತ್ತೆ, ಸೇಮ್ ಅದೇ ರೇಷಿಯೋ ಮಧ್ಯಮ ಪ್ರಾಣಾಯಾಮಕ್ಕೂ ಇರುತ್ತೆ. ಈಗ ಮುಂದಿನ ಪ್ರಾಣಾಯಾಮ ಜ್ಯೇಷ್ಠ. ನಾವು ಕುತ್ತಿಗೆಯನ್ನ ಮೊದಲು ಮುಂದೆ ಬಗ್ಸ್ತೀವಿ, ಕೈಗಳನ್ನ ಮೇಲೆ ತಗೊಂಡೋಗ್ತೀವಿ, ಮಡಚಿ ಬೆನ್ನಿನ ಮೇಲೆ ಇಡ್ತೀವಿ, ಒಂದರ ಪಕ್ಕ ಒಂದು ಹಸ್ತಗಳನ್ನ ಇಟ್ಕೊಳ್ತೀವಿ. ಇದು ಉಬ್ಬಿರೋ ತರ ಇರುತ್ತೆ. ಈಗ ಉಸಿರಾಟವನ್ನು ಶುರು ಮಾಡ್ತೀವಿ. ಫೋಕಸ್ ಕೊಡ್ಬೇಕಾದಷ್ಟೇ, ಕೈಗಳನ್ನ ನಿಧಾನವಾಗಿ ತಗೊಂಡ್ ಬರ್ತೀವಿ. ಇದಕ್ಕೆ ನಾವು ಜ್ಯೇಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ. ಕನಿಷ್ಠ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ, ಜ್ಯೇಷ್ಠ ಪ್ರಾಣಾಯಾಮ. ಈ 3 ಪ್ರಾಣಾಯಾಮಗಳನ್ನ 3 ಹಂತದಲ್ಲಿ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಶ್ವಾಸಕೋಶ 3 ಭಾಗಗಳಾಗಿದೆ. ಅದಕ್ಕೆ ನಾವು ಈ ಕನಿಷ್ಠ ಮಾಡಿದಾಗ ಕೆಳಗಿನ ಭಾಗ, ಶ್ವಾಸಕೋಶದ ಕೆಳಭಾಗ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಸೊಂಟದ ಭಾಗದಿಂದ ಕೆಳಭಾಗಕ್ಕೆ, ಒಕ್ಕಳಿನಿಂದ ಕೆಳಭಾಗಕ್ಕೆ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ. ಮತ್ತೆ ಮಧ್ಯಮ ಮಾಡಿದಾಗ ಒಕ್ಕಳಿನಿಂದ ಮೇಲ್ಭಾಗ, ಕುತ್ತಿಗೆಯಿಂದ ಕೆಳಭಾಗ ಈ ಭಾಗಕ್ಕೆ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ. ಮತ್ತೆ ಜ್ಯೇಷ್ಠ ಮಾಡಿದಾಗ ಮೇಲಿನ ಶ್ವಾಸಕೋಶದ ಭಾಗ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಕುತ್ತಿಗೆಯಿಂದ ಮೇಲ್ಭಾಗಕ್ಕೆ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಈಗ ಈ ಪ್ರಾಣಾಯಾಮ ಈ ತರ ಮಾಡೋದ್ರಿಂದ ಎಲ್ಲ ನರನಾಡಿಗಳಿಗೂ ಪ್ರಾಣಶಕ್ತಿ ಹೋಗಿ ಅಲ್ಲಿನ ಟಾಕ್ಸಿನ್ಸ್ ಅಂದ್ರೆ ಈ ಕಲ್ಮಶಗಳನ್ನೆಲ್ಲನೂ ಹೊರಗಡೆ ಆಗ್ತಾ ಇರುತ್ತೆ. ಈಗ ನಾವು ಉಸಿರಾಟದ ಮೂಲಕ ಯಾಕೆ ಮಾಡ್ಬೇಕಂದ್ರೆ, ಈಗ ಒಂದು ಶವ ಇದೆ ಅಂದ್ರೆ ಅದು ಏನು ಆಕ್ಟಿವೇಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಯಾವ ರೀತಿ ಅದನ್ನ ಪರೀಕ್ಷೆ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಮೂಗಿನ ಹತ್ರ ಬೆರಳನ್ನ ಇಡ್ತೀವಿ, ಗಾಳಿ ತಗೊಳ್ತಾ ಇದೀವಲ್ಲ ಅಂತ. ಅದಕ್ಕೆ ಗಾಳಿ ತಗೊಳ್ತಾ ಇಲ್ಲ ಅಂದ್ರೆ ಅದು ಪ್ರಾಣಶಕ್ತಿ ಇಲ್ಲ ಅದರಲ್ಲಿ ಅಂತ. ಅದಕ್ಕೆ ನಾವು ಗಾಳಿಯ ಮೂಲಕನೇ ಪ್ರಾಣಶಕ್ತಿಯನ್ನ ಹೆಚ್ಚಿಸ್ಕೊಳ್ತೀವಿ. ನಮ್ಗೆ ಇದರಿಂದ ಬಹಳ ಉಪಯೋಗಗಳಿದಾವೆ. ಅದನ್ನ ಹಂತ ಹಂತವಾಗಿ ನಮ್ಗೆ ಮಾಡ್ತಾ ಅನುಭವದಲ್ಲಿ ತಿಳ್ಕೊಳ್ಳೋಣ. ಈಗ ಇದು ಇಷ್ಟು ಮಾಡಿದಾದ್ಮೇಲೆ ದೇಹ ಸ್ವಲ್ಪ ಉಷ್ಣ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ.
ಈ ಉಷ್ಣವನ್ನ ತಂಪು ಮಾಡಿಕೊಳ್ಳೋದಕ್ಕೆ ಒಂದು ಕ್ರಿಯೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇನು ಕ್ರಿಯೆ ಅಂದ್ರೆ ಅದನ್ನ ಕೆಲವರೆಲ್ಲ ಮಾಡಬಾರ್ದು. ಯಾರಂದ್ರೆ ಈ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಆಪರೇಷನ್ಸ್ ಆಗಿರೋರು, ಹಾರ್ಟ್ಗೆ ಸಂಬಂಧಪಟ್ಟಂಗೆ ತೊಂದರೆಗಳಿರೋರು, ಆಪರೇಷನ್ಸ್ ಆಗಿರೋರು, ಮತ್ತೆ ಹೈ ಬಿ ಪಿ ಇರುವಂಥವ್ರು, ಇವರೆಲ್ಲನೂ ಸ್ವಲ್ಪ ಇದನ್ನ ಪ್ರೆಷರ್ ಹಾಕಿ ಮಾಡಬಾರ್ದು. ಅದೆಲ್ಲ ಸುಧಾರಣೆಗೆ ಬಂದ್ಮೇಲೆ ಮಾಡಬಹುದು. ಆಮೇಲೆ ಅಮ್ಮಂದ್ರು ಮೆನ್ಸಸ್ ಟೈಮಲ್ಲಿ ಮಾಡಬಾರ್ದು, ಪ್ರೆಗ್ನೆನ್ಸಿ ಟೈಮಲ್ಲೂ ಇದನ್ನ ಮಾಡಬಾರ್ದು. ಅವ್ರು ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಕ್ರಿಯೆಯನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಆಮೇಲೆ ತಿಳ್ಕೊಳ್ಳೋಣಂತೆ. ದೌತಿ ಹೇಗೆ ಮಾಡೋದು ಅನ್ನೋದನ್ನ ಈಗ ನೋಡೋಣ. ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ, ಹಸ್ತಗಳನ್ನ ಪಾದದ ಪಕ್ಕ ಇಟ್ಕೊಳ್ತೀವಿ. ನಾವು ಪೂರ್ತಿ ಉಸಿರು ತಗೊಂಡು ಸ್ವಲ್ಪ ಹಿಂದೆ ಹೋಗ್ತೀವಿ, ಬ್ಲೋ ಮಾಡ್ತೀವಿ, ಬೆಂಡ್ ಹಾಕ್ತೀವಿ. ಪೂರ್ತಿ ಉಸಿರು ಹೊರಗಡೆ ಆಗ್ತಾ ಕೆಳಗಡೆ ಬೆಂಡ್ ಆಗ್ತಾ ನೆಲದವರೆಗೂ ಹೋಗ್ತೀವಿ ಸಾಧ್ಯವಾದ್ರೆ. ಕೆಲವರಿಗೆ ಸಾಧ್ಯವಾಗಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟೇ ಬಾಗಿರಬೇಕು. ಹಿಂದೆ ಸೀಟನ್ನು ಯಾರು ಮೇಲೆ ಎತ್ಕೊಂಡು ಬರಬಾರ್ದು. ನಾವು ಖಾಲಿ ಹೊಟ್ಟೆಯಲ್ಲೇ ಹಾಗೆ ಇರ್ತೀವಿ. ಅಲ್ಲಿ ಉಸಿರು ತಗೋಬೇಕು ಅಂದಾಗ ಮುಖ ಮೇಲೆ ತಗೊಳ್ತಾ ಉಸಿರು ತಗೊಳ್ತೀವಿ. ಇದು ದೌತಿಯ ಕ್ರಿಯೆ. ಇದನ್ನ ಒಂದು 4 ರಿಂದ 5 ಬಾರಿ ಮಾಡಬಹುದು. ಈಗ ಇದನ್ನ ಮಾಡಕ್ಕೆ ಆಗಿಲ್ಲ, ವಜ್ರಾಸನದಲ್ಲಿ ಕುತ್ಕೊಳಕ್ ಆಗಿಲ್ಲ, ನಾವು ಪ್ರಾಣಾಯಾಮ ಮಾಡ್ಬೇಕು, ದೌತಿ ಮಾಡೋ ಬದಲಾಗಿ ಏನ್ ಮಾಡ್ಬೇಕು ಅಂದ್ರೆ ಅವರು ಚೇರ್ ಮೇಲೆ ಕೂತ್ಕೊಬಹುದು ಅಥವಾ ಕೆಳಗಡೆ ಸುಖಾಸನದಲ್ಲೂ ಕೂತ್ಕೊಬಹುದು. ಪ್ರಾಣಾಯಾಮ ಎಲ್ಲಾನು ಮಾಡಬಹುದು. ಮಾಡಿದಾದ್ಮೇಲೆ ಈ ದೌತಿ ಬದಲಾಗಿ ಯಾರು ದೌತಿ ಮಾಡಬಾರದು ಅಂತ ಹೇಳಿದೆಯೋ ಅವರು ಆ ದೌತಿ ಬದಲಾಗಿ ಶೀತಲೀಕರಣ ಮಾಡ್ಕೋಬಹುದು. ಈ ನಾಲಿಗೆಯನ್ನ ಸುರುಳಿ ಮಾಡಿಕೊಂಡು ಗಾಳಿಯನ್ನ ತಗೊಳ್ಳೋದು, ಮೂಗಿನ ಮೂಲಕ ಉಸಿರನ್ನ ಹೊರಗಡೆ ಹಾಕೋದು. ಈ ತರ ಅದೊಂದು ಮೆಥೇಡು. ಅದು ಇನ್ನೊಂದು ಮೆಥೇಡ್ ಇದೆ, ಹಲ್ಲೆಗಳಿಂದ ಸಂಧಿಯಿಂದ ಗಾಳಿಯನ್ನ ತಗೊಳ್ಳೋಂಥದ್ದು. ಈ ರೀತಿ ತಗೊಳ್ತೀವಿ ಬಾಯಿಯಿಂದ, ಮತ್ತೆ ಮೂಗಿಂದ ಉಸಿರನ್ನ ಹೊರಗಡೆ ಹಾಕ್ತೀವಿ. ಇದನ್ನ ಒಂದು 2-3 ನಿಮಿಷ ಮಾಡ್ಕೊಬೋದು. ದೇಹ ತಂಪಾಗುತ್ತೆ. ಇಷ್ಟು ನಾವು ಈ ಮೊದಲನೇ ಹಂತದ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಎಲ್ಲರೂ ಅಭ್ಯಾಸ ಮಾಡಿ ಆನಂದವಾಗಿರಿ. ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಂತೆ. ಎಲ್ರಿಗೂ ಧನ್ಯವಾದ. ನಮಸ್ಕಾರ.